ಫಿನ್ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಂಗಳವಾರ ನಿಫ್ಟಿನಲ್ಲಿ ಎಕ್ಸ್ಪೈರಿ ಇದ್ದಂಥ ದಿನ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ನಾಳೆ ಯಾವ ರೀತಿಯಾಗಿರುತ್ತೋ ಹೋಗ್ಬೋದು ಅಂತ ನೋಡೋಣ. ವಾಪಸ್ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಬಂದಿದೆ. ನೆನ್ನೆ ಕೂಡ ಮಾತಾಡಿದ್ವಿ ಯಾವ ಒಂದು ರೇಂಜ್ ಇರ್ಬೋದು ಇವತ್ತಿನ ಎಕ್ಸ್ಪೈರಿಗೆ ಅಂತ. ಹೆಚ್ಚು ಕಡಿಮೆ ಅದೇ ರೇಂಜಲ್ಲೇ ಮುಗಿದಿದೆ. ಇವತ್ತು ಕೂಡ ಕ್ಲೋಸಿಂಗ್ ಆಪ್ಷನ್ ಸೆಷನ್ನಲ್ಲಿ ಒಂದು ದೊಡ್ಡ ಮೂಮೆಂಟ್ನ ಮಾಡಿದೆ. ನಿಫ್ಟಿ ಒಂದು 100-150 ಪಾಯಿಂಟ್ಗಳ ಮೂಮೆಂಟ್ನ ಕೊಟ್ಟಿದೆ. ಇದು ಇದೇ ರೀತಿ ಇರ್ತಾ ಹೋಗುತ್ತೆ ಸ್ವಲ್ಪ ದಿನ. ಇದರಿಂದ ಗ್ಯಾಪ್ಗಳು ನಿರ್ಮೂಲನೆ ಆಗುತ್ತಾ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳು ಆಗೋದಿಲ್ವಾ ಅಂತ ಕೆಲವರು ಕೇಳಿದ್ರಿ. ಹೋಪ್ಫುಲಿ ನೋಡೋಣಂತೆ. ಏಕೆಂದರೆ 10 ನಿಮಿಷ ಎಕ್ಸ್ಟ್ರಾ ವಿಂಡೋ ಕೊಟ್ಟಿರೋದ್ರಿಂದ ಬೈ ಮಾಡೋರಿಗೆಲ್ಲ ಒಂದು ಅವಕಾಶ ಇರ್ತಾ ಹೋಗುತ್ತೆ. ಇವತ್ತಿನ ಟಾಪ್ ಲೂಸರ್ ಅಂತ ನಾವು ನೋಡ್ತಾ ಬರ್ತದೆ. ಗ್ರಾಸಿಮು 3.74% ಕರೆಕ್ಷನ್ ಬಂದಿದೆ. ಅದೇ ರೀತಿ HDFC ಲೈಫಲ್ಲಿ 3% ಕರೆಕ್ಷನ್ ಬಂದಿದೆ. ರಿಲಯನ್ಸಲ್ಲಿ 2%. ಇವತ್ತು ಸ್ವಲ್ಪ ರೆಡ್ ಟೆರಿಟರಿಗೆ ಹೋಗಿತ್ತು ಮಾರ್ಕೆಟು. ಅಪೋಲೋ ಹಾಸ್ಪಿಟಲ್ಸಲ್ಲಿ 2.61%. ಅದೇ ರೀತಿಗೆ ಹಿಂಡಾಲ್ಕೋದಲ್ಲಿ 2.52 ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಗೇನರ್ಗಳಾಗಿದೆ. ಸುಮಾರು ಸ್ಟಾಕಲ್ಲಿ ದೊಡ್ಡ ದೊಡ್ಡ ಮೂವ್ಮೆಂಟ್ಗಳಾಗಿದೆ ಇವತ್ತು. LICನಲ್ಲಿ ಒಂದು ದೊಡ್ಡ ಕರೆಕ್ಷನ್ ಆಗಿದೆ, ಯಾಕಂದರೆ ಆಫರ್ ಫಾರ್ ಸೇಲ್ ಇಟ್ಟಿದ್ರು, ಅದರಲ್ಲಿ ಒಂದು ದೊಡ್ಡ ಕರೆಕ್ಷನ್ ಬಂದಿದೆ. ಅದೇ ರೀತಿ ಆಲ್ಕೆಲ್ ಎಮೆನ್ಸ್ ರಿಸಲ್ಟ್ಸ್ ಇತ್ತು, ಅದು ಚೆನ್ನಾಗಿ ಬಂದಿದೆ. ಹಾಗೆ ಒಂದಿಷ್ಟು ಸ್ಮಾಲ್ ಕ್ಯಾಪ್ ಕಂಪ್ನಿಗಳು, ಗ್ರೀವ್ಸ್ ಕಾಟನ್ ಅದರದ್ದೆಲ್ಲ Q1 ರಿಸಲ್ಟ್ಸ್ ಇಂಪ್ಯಾಕ್ಟಿಂದಾಗಿ ಒಂದಿಷ್ಟು ಹೊಡೆತ ತಿಂದಿದ್ದೇವೆ ಕಂಪ್ನಿಗಳು. ಸೊ ಇವತ್ತು ನೋಡ್ತಾ ಬರೋದಾದರೆ ನಿಫ್ಟಿ ನೆಕ್ಸ್ಟ್ 50ನಲ್ಲಿ CG ಪವರ್ ಅಂತ ಕಾಣಿಸುತ್ತೆ. 6.53% ಅಪ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿದೆ. ಸೀಮನ್ಸ್ದು, ಹಿಂದೂಸ್ತಾನ್ ಜಿಂಕು ಎಲ್ಲ ಕೂಡ ಪಾಸಿಟಿವ್ ಆಗಿತ್ತು. ಅದೇ ರೀತಿಯಾಗಿ DLF ಅಲ್ಲಿ 3.76% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಲೂಸರ್ ಆಗಿದೆ. ಸೊ ಓವರ್ ಆಲ್ ನಿಫ್ಟಿ ಏನು ಮಾಡಿದೆ, ನಿನ್ನೆ ಯಾವ ಒಂದು ಮಾರ್ಕು ಇದಕ್ಕೆ ಫಾಲೋ ಅಪ್ ಬರಬೇಕು. ಸುಮಾರು ಸಲ ಈ ಥರ ಟ್ರ್ಯಾಪ್ ಆಗ್ತೀವಿ, ಫಾಲೋ ಅಪ್ ಬರೋದಿಲ್ಲ, ನಾವು ತೊಗೊಳಕ್ಕೆ ಹೋಗಬಾರ್ದು ಅಂತ ಮಾತಾಡ್ತಿದ್ವಿ ನೋಡಿ. ಇವತ್ತು ಆ ಫಾಲೋ ಅಪ್ನ ಕೊಡೋಕ್ಕಾಗಿಲ್ಲ ಅಲ್ವಾ. ಯಾವ ಒಂದು ಝೋನ್ ಇತ್ತು, ಇವತ್ತು ನಿನ್ನೆ ಏನು ಹೈ ಆಗಿತ್ತು ಆ ಹೈನೇ ಲಾಸ್ಟ್ ಆಗಿದೆ. ಅದ್ರ ಒಳಗಡೆ ಇವತ್ತು ಮಾರ್ಕೆಟ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಸೊ ಓವರ್ ಆಲ್ ನೀವು ನೋಡ್ತಾ ಬರೋದಾದ್ರೆ ಇವತ್ತು ಕೊನೆ ಮೂಮೆಂಟಲ್ಲಿ ನಾನು ಆಗಲೇ ಹೇಳ್ದಂಗೆ 450 ಅಲ್ಲಿಂದ 614 ತನಕ ಒಂದು ಜಂಪು ಕಾಣಿಸೋಕ್ಕೆ ಸಿಕ್ಕಿದೆ ಇವತ್ತು. ಬಟ್ ಇವತ್ತೇನಾಗಿದೆ, ಎಕ್ಸ್ಪೈರಿನೂ ಕೂಡ ಇವತ್ತೇ ಆಗೋಗಿದೆ. ಸೊ ಫ್ಯೂಚರ್ಸ್ ನೋಡ್ಕೊಂಡು ಟ್ರೇಡ್ ಮಾಡೋದು ಅಂತ ಹೇಳಿದ್ರಲ್ಲ ಆಪ್ಷನ್ಸು, ಹಾಗಾದರೆ ಎಕ್ಸ್ಪೈರಿ ದಿನ ಯಾವ ಥರ ಸ್ಪಾಟ್ ಪ್ರೈಸ್ಗೆ ಆಗಿರುತ್ತೆ ಅನ್ನೋದಕ್ಕೆ ನಾನೊಂದು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಇವಾಗ ಆಪ್ಷನ್ಸಲ್ಲಿ ಇದನ್ನ ಬ್ಲ್ಯಾಕ್ ಶೋಲ್ಸ್ ಮೆಥಡ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಫ್ಯೂಚರ್ ಪ್ರೀಮಿಯಂ ಪ್ರೈಸ್ಗಳನ್ನ ಒಂದು ಬೆಲೆ ಕೊಡುವಂಥದ್ದು, ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗಿಗೂ ಕೂಡ ಅದರಲ್ಲಿ ಹೊಂದಿರುವಂತಹ ಒಂದು, ಅಂದರೆ ಏನಾಗುತ್ತೆ, ಈಗ ಎಕ್ಸ್ಪೈರಿ ಇನ್ನೂ ಆಗಿಲ್ಲ, ಎಕ್ಸ್ಪೈರಿ ಆಗೋ ತನಕ ಏನಾಗ್ಬೋದು ಏನಾಗೋದಿಲ್ಲ ಅನ್ನೋದನ್ನು ಫ್ಯೂಚರ್ ಬೆಲೆ ಮೇಲೇ ಅದು ನಿರ್ಧಾರ ಮಾಡ್ತಾ ಇರುತ್ತೆ. ಬಟ್ ಎಕ್ಸ್ಪೈರಿ ದಿನ ಅಂತ ಬಂದಾಗ, ಕ್ಲೋಸಿಂಗ್ ಅಂತ ಬಂದಾಗ ಏನಾಗುತ್ತೆ, ಅದು ಸ್ಪಾಟ್ ಪ್ರೈಸ್ ಎಲ್ಲಿರುತ್ತೋ ಅಲ್ಲಿಗೆ ಕನ್ವರ್ಜ್ ಆಗಲೇಬೇಕು. ಅಂದರೆ ಈ 4 ಆಗಸ್ಟಿಗೆ ಒಂದು ಎಕ್ಸ್ಪೈರಿ ಇದೆ ಅಂದರೆ ಅದು ಎಕ್ಸ್ಪೈರಿ ಅಂತ ನಮಗೆ ಯಾವಾಗ ಸಿಕ್ಕಿರುತ್ತೆ, ಹೋದ ವಾರದಿಂದನೇ ಸಿಗ್ತಾ ಹೋಗಿರುತ್ತಲ್ವ, ವೀಕ್ಲಿ ಸುಮಾರು ದಿನದ ಹಿಂದಿಂದನೇ ನಮಗೆ ಸಿಗ್ತಾ ಇರುತ್ತೆ. ಆವಾಗ ಆ ಎಕ್ಸ್ಪೈರಿ ದಿನ ಏನಾಗ್ಬೋದು ಏನಾಗೋದಿಲ್ಲ ಅನ್ನೋದನ್ನು ಯಾವ್ದ್ರ ಮೇಲೆ ನಿರ್ಧಾರ ಮಾಡ್ತಾ ಇರುತ್ತೆ, ಅದು ಫ್ಯೂಚರ್ ಪ್ರೈಸ್ ಮೇಲೆ ನಿರ್ಧಾರ ಮಾಡ್ತಾ ಇರುತ್ತೆ ಆಪ್ಷನ್ಗಳ ಪ್ರೀಮಿಯಮ್. ಬಟ್ ಆ ಫ್ಯೂಚರ್ ಬಂದುಬಿಟ್ಟಿದೆ. ಆ ಫ್ಯೂಚರ್ ಬಂದಿದೆ ಅಂದರೆ ಯಾವಾಗ, ಆ ಒಂದು ಭವಿಷ್ಯ ಯಾವತ್ತು ಬರುತ್ತೆ, ಆ ವರ್ತಮಾನಕ್ಕೆ ಬಂದಾಗ, ಅಂದರೆ 4th ಆಗಸ್ಟ್ ಆದಾಗ, ಅಂದರೆ ಉದಾಹರಣೆಗೆ 4th ಆಗಸ್ಟ್ ಉದಾಹರಣೆ ಹೇಳ್ತಾ ಇದ್ದೀನಿ. ಯಾವುದೇ ಎಕ್ಸ್ಪೈರಿ ಆದ್ರೂ ಆ ಎಕ್ಸ್ಪೈರಿ ದಿನ ಬಂದಾಗ ಆ ಏನೊಂದು ಮುಂದೆ ಆಗ್ಬೋದಾದಂಥ ಇವೆಂಟ್ ಅಂತ ಅನ್ಕೊತಾ ಇದ್ವಿ, ಅದು ಆಗ ಹೋಗ್ಬಿಟ್ಟಿದೆ. ಆಗ ಹೋದಾಗ ಏನಾಗುತ್ತೆ, ಅವತ್ತಿನ ದಿನ ಏನು ಸ್ಪಾಟ್ ಬೆಲೆ ಇದೆಯೋ ಅದ್ರ ಮೇಲೇ ಕೊನೆಗೆ ಪ್ರೀಮಿಯಂಗಳು ಬಂದು ನಿಂತ್ಕೊಳ್ತು. ಇದನ್ನ ಬೇರೆ ಬೇರೆ ಥರ ಅರ್ಥ ಮಾಡ್ಕೋಬೋದು. ಒಂದು ಅರ್ಥದಲ್ಲಿ ನೀವು ಥೀಟಾ ವ್ಯಾಲ್ಯೂ ಅಂತ ಏನು ಕರಿತೀವಲ್ವ ನಾವು, ಆ ಆಪ್ಷನ್ ಗ್ರೀಕ್ಸಲ್ಲಿ ಆ್ಯಡ್ ಆಗೋದು, ಇದೆಲ್ಲ ಆ ಫ್ಯೂಚರಿನ ಒಂದು ಪಾಸಿಬಿಲಿಟಿ ಮೇಲೆ ಆ್ಯಡ್ ಆಗ್ತಾ ಇರುತ್ತೆ ಅಂತ ನೀವು ಅನ್ಕೊತ ಹೋಗ್ಬೋದು. ಕೊನೆಗೆ ಬಂದು ಉಳಿಯುವಂಥದ್ದು ಅದರ ಇಂಟ್ರಿನ್ಸಿಕ್ ವ್ಯಾಲ್ಯೂ, ಕೋರ್ ವ್ಯಾಲ್ಯೂ ಏನಿರುತ್ತೆ ಎಕ್ಸ್ಪೈರಿ ದಿನ, ಅದು ಮಾತ್ರ ಉಳ್ಕೊಳುತ್ತೆ, ಮಿಕ್ಕಿದೆಲ್ಲ ಝೀರೋ ಆಗುತ್ತೆ. ಕಾರಣ ಭವಿಷ್ಯ ಬಂದು ವರ್ತಮಾನಕ್ಕೆ ಕನ್ವರ್ಜ್ ಆಯಿತು ಅಂತಲೂ ನೀವು ಅನ್ಕೊತ ಹೋಗ್ಬೋದು. ಸೊ ಆ ಥರ ನೋಡೋದಾದ್ರೆ ಇವತ್ತು 24,600 CEL ಕ್ಲೋಸಿಂಗ್ ಆಗಿದೆ. ಎಕ್ಸಾಕ್ಟಾಗಿ 14 ರೂಪಾಯಿ 90 ಪೈಸೆಯಲ್ಲಿ ಕ್ಲೋಸಿಂಗ್ ಆಗಿದೆ. ನಮ್ಮ ಸ್ಪಾಟ್ ಎಲ್ಲಿ ಕ್ಲೋಸಿಂಗ್ ಆಗಿದೆ, 24,614. ಅಂದರೆ 24,600 CEಗೆ 14.90 ಪಾಯಿಂಟ್ಸ್ ಮೇಲ್ಗಡೆ ಇದೆ, ಆ ಥರ ಕ್ಲೋಸಿಂಗ್ ಆಗಿದೆ. ಅದೇ 24,600 PE ಆಲ್ಮೋಸ್ಟ್ 10 ಪೈಸೆ ಇದು 0 ಆಗಿರುತ್ತೆ ಕೊನೆ ಟೈಮಲ್ಲಿ. 0 ಅಂದರೆ ಆಲ್ಮೋಸ್ಟ್ ಝೀರೋಗೆ ಕ್ಲೋಸಿಂಗ್ ಆಗಿದೆ ಅಲ್ವಾ. ಇದೇ ಥರ ನಡೆಯುವಂಥದ್ದು ಮಾರ್ಕೆಟಲ್ಲಿ ಇವತ್ತು. ಸೊ ಇದು ಎಕ್ಸ್ಪೈರಿ ದಿನ ಈ ಥರ ನೋಡಬೇಕು. ನೀವು ಬೇರೆ ದಿನ ಏನಾಗ್ತಾ ಹೋಗುತ್ತೆ, ಯಾಕಂದರೆ ನಿನ್ನೆ ಆಗಿದ್ದಕ್ಕೂ ಇವತ್ತಿಗೆ ಆಗಿರೋದಕ್ಕೂ ಕನ್ಫ್ಯೂಷನ್ಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ನಿನ್ನೆ ನಾವು ನೋಡಿದಾಗ ನಿಫ್ಟಿ ಫ್ಯೂಚರ್ ಬೆಲೆ ನೀವು ನೋಡ್ತಾ ಬರೋದಾದರೆ 24,700 ಅಲ್ಲೆಲ್ಲ ಇರಲಿಲ್ಲ, 24,600 ಚಿಲ್ಲರೆನಲ್ಲೇ ಇತ್ತು. ಫ್ಯೂಚರ್ ಎಲ್ಲಿ ಕ್ಲೋಸಿಂಗ್ ಆಗಿತ್ತು ಅಲ್ಲೇ ಇತ್ತು. ಇವತ್ತು ಆ ಥರ ಆಗಿರುತ್ತೆ, ಇವತ್ತು ಆ ಥರ ಆಗಿರಲ್ಲ. ಅಂದರೆ ಗಿಫ್ಟ್ ನಿಫ್ಟಿ ಬಿಡಿ, ಗಿಫ್ಟ್ ನಿಫ್ಟಿ ಬೇರೆ ಇರುತ್ತೆ. ನಾನು ಹೇಳ್ತಾ ಇರೋದು ನಿಫ್ಟಿ ಫ್ಯೂಚರ್ಸ್ ಇರುತ್ತಲ್ಲ, ಸೊ ಅದ್ರದ್ದು ಬೆಲೆ ನೀವು ನೋಡ್ತಾ ಬರೋದಾದ್ರೆ ಇವತ್ತು ಕ್ಲೋಸಿಂಗ್ ಆಗೋ ಟೈಮಲ್ಲಿ ಸೇಮ್ ಲೆವೆಲ್ಗೆ ಇರುತ್ತೆ. ಇವಾಗ ಗಿಫ್ಟ್ ನಿಫ್ಟಿ ನಾಳೆಗೆ ಮತ್ತೆ ಓಪನಿಂಗು ಯಾವ ಥರ ಅಂತ ಹೇಳ್ತಾ ಇದೆ, ಆಲ್ಮೋಸ್ಟ್ ಫ್ಲ್ಯಾಟ್ ಅಂತ ಹೇಳ್ತಾ ಇದೆ ಇವಾಗ ಸದ್ಯಕ್ಕೆ. ಸೊ ಈ ಕೊನೆ ಮೂಮೆಂಟಲ್ಲಿ ಬಂದಿರುವಂಥ ಪುಷು ಇವತ್ತು ಆಗಿದೆ. ಸೊ ನಿನ್ನೆ ಆ ಥರ ಆಗಿದ್ದಕ್ಕೆ ಕಾರಣ, ನೆನ್ನೆನೂ ಆಗಿಲ್ಲ ಅಂತಲ್ಲ, ಇದು ಹೇಳೋದು ಸ್ವಲ್ಪ ಕಷ್ಟ. ಸೊ ಎಕ್ಸ್ಪೈರಿ ದಿನ ಏನಾಗ್ತಾ ಹೋಗುತ್ತೆ, ನಿಮಗೆ ಸ್ಪಾಟ್ ಪ್ರೈಸ್ ಏನಿರುತ್ತೆ ಫ್ಯೂಚರ್ ಪ್ರೈಸು ಒಂದೇ ಆಗಿರುತ್ತೆ. ಆದರೆ ಎಕ್ಸ್ಪೈರಿ ಬೇರೆ ದಿನಗಳಲ್ಲಿ ಏನಾಗಿರುತ್ತೆ, ನಿಮಗೆ ಸ್ಪಾಟ್ ಪ್ರೈಸು ಸ್ವಲ್ಪ ಆಚೆ ಈಚೆ ಆಗಿರುತ್ತೆ. ನಿನ್ನೆ ವಿಚಾರದಲ್ಲಿ ಅದು ಫ್ಯೂಚರ್ ಪ್ರೈಸ್ಗಿಂತಲೂ ಮೇಲ್ಗಡೆ ಹೊಟ್ಟೋಗಿತ್ತು. ಸೊ ಇವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಗಿದ್ದು ಕೂಡ ಅದೇ ಕಾರಣಕ್ಕೆ, ಯಾಕಂದರೆ ನೆನ್ನೆ ಫಸ್ಟ್ ದಿನ. ಸೊ ಸುಮಾರು ಒಂದಿಷ್ಟು ಚೇಂಜಸ್ಗಳಾಗ್ತಾ ಇತ್ತು. ಇದು ಓವರ್ ದ ಟೈಮ್ ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಇದೇ ಥರ ಪ್ರತಿದಿನ ಕೊನೆ ಮೂಮೆಂಟಲ್ಲಿ ಈ ಥರ ಪುಷ್ ಇರುತ್ತಾ ಇಲ್ವಾ ಅನ್ನೋದನ್ನು ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇವಾಗ
24,400 ಹತ್ತತ್ರ ಒಂದು ಗ್ಯಾಪ್ ಇತ್ತು ನೋಡಿ. ಆ ಗ್ಯಾಪು ಇವತ್ತು ನೆನ್ನೆ ಏನು ಮಾತಾಡ್ಕೊಂಡಿದ್ವಿ, ಆ ಗ್ಯಾಪು ಫಿಲ್ ಆಗುವಂಥ ಸಾಧ್ಯತೆ ಇರುತ್ತೆ. 24,400 ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ಅಲ್ಲಿಂದನೇ ಮೇಲ್ಗಡೆ ಗ್ಯಾಪ್ ಓಪನ್ ಆಗಿರೋದು ಅಂತ. ಇವತ್ತು ಅಲ್ಲಿ ತನಕ ಆಲ್ಮೋಸ್ಟ್ ಬಂದಿದೆ, ಆದರೂ ಕೂಡ ಅದ್ರ ಮೇಲ್ಗಡೆ ಬಂದು ಕ್ಲೋಸಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಸೆಕೆಂಡ್ ಡೇ ಸ್ವಲ್ಪ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿರೋಂಥದ್ದು. ನೋಡೋಣಂತೆ ನಾಳೆಗೆ ವಾಪಸ್ ಚೇಂಜ್ ಆಗ್ತಾ ಹೋಗುತ್ತಾ, 24,500ನ ಬಿಟ್ಕೊಡ್ತೀವ ನಾವು ನಾಳೆ, ಮತ್ತೆ ಏನಾಗುತ್ತೆ, ಎಲ್ಲಿ ಓಪನ್ ಆಗುತ್ತೆ ಅನ್ನೋದು ನೋಡೋಣ. ಈಗ ಈ ಥರ ಮೂಮೆಂಟ್ಗಳಾಗ್ತಾ ಇರೋದ್ರಿಂದ ನಿಮಗೆ ಚಾರ್ಟ್ಸಲ್ಲೂ ಕೂಡ ಸ್ವಲ್ಪ ಡಿಸ್ಟಾರ್ಷನ್ ಸಿಗ್ತಾ ಹೋಗುತ್ತಲ್ವಾ. ಸೊ ಈಗ ನೋಡಿ, ಇಲ್ಲಿದ್ದು ಆಲ್ಮೋಸ್ಟ್ ಇಂದ ಬೌನ್ಸ್ ಆಗಿದೆ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ನಾಳೆ ಓಪನ್ ಆಗಲಿ ಮಾರ್ಕೆಟು, ಈ ಝೋನ್ನ ಬಿಟ್ಟು ಕೆಳಗಡೆ ಬರೋಕ್ಕೂ ಸಾಧ್ಯ ಆಯಿತು ಅಂದರೆ 24,400ಕ್ಕಿಂತ ಅದು ಡೈಲಿ ಕ್ಯಾಂಡಲ್ಲಿ ಮತ್ತೆ ಅಗೇನ್ 100 ಡೇ ಮೂವಿಂಗ್ ಆವರೇಜ್ 200 ಡೇ ಮೂವಿಂಗ್ ಆವರೇಜ್ ಲೆವೆಲು ಕೂಡ. ಹಾಗಾಗಿ ಆಬ್ವಿಯಸ್ಲಿ ಅಲ್ಲೊಂದು ಸಪೋರ್ಟಾಗಿ ಆ್ಯಕ್ಟ್ ಆಗ್ತಾ ಹೋಗಬೇಕು. ಅದನ್ನ ಬಿಟ್ಟು ಬಂತು ಅಂದರೆ ನೋಡ್ತಾ ಹೋಗೋಣಂತೆ ಯಾವ ರೀತಿ ಮಾಡುತ್ತೆ ಅಂತ. ನಾಳೆ ಯಾವುದೋ ಎಕ್ಸ್ಪೈರಿ ಇಲ್ಲ, ಬಟ್ ಇವಾಗ ನೀವು ಸೆನ್ಸೆಕ್ಸ್ ಇಂದು ಅಂತ ನೀವು ನೋಡ್ತಾ ಬರೋದಾದರೆ ಆಪ್ಷನ್ ಚೈನು ಒಂದು ನಿಮಿಷ ತೋರಿಸ್ತೀನಿ. ಆಪ್ಷನ್ ಚೈನು ಸೆನ್ಸೆಕ್ಸ್ ಇಂದು ನೀವು ನೋಡ್ತಾ ಬರೋದು. ಇವತ್ತು ಇನ್ನೂ ಅಪ್ಡೇಟ್ ಆಗಿಲ್ಲ ಇದು ಎಫ್ ಐ ಇದು ಡೇಗಳು ಯಾವ ಥರ ಸೆಂಟಿಮೆಂಟ್ ಇದೆ ಅಂತ. ನಿನ್ನೆ ಎಫ್ ಐಗಳು ಬೈ ಮಾಡಿದ್ರು, ಬಟ್ ಸೆನ್ಸೆಕ್ಸಿನ ಆಪ್ಷನ್ ಚೈನ್ ನೋಡ್ತಾ ಬರೋದಾದರೆ 78,500 ಅಂದರೆ ಸ್ಪಾಟ್ ಹತ್ತತ್ರ ದೊಡ್ಡ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ. 78,000ದಲ್ಲಿ ಇನ್ನೂ ಅಂಥ ದೊಡ್ಡ ಸಪೋರ್ಟ್ ಆಗಿಲ್ಲ. ಒಂದಿಷ್ಟು ಪೊಸಿಷನ್ಗಳನ್ನು ಆಚೆ ಕೂಡ ತೆಕ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲಿ ಸಪೋರ್ಟ್ನ ಹುಡ್ಕೊಳುತ್ತೆ, ಪಿ ಸಿ ಆರ್ ನೋಡೋದಾದರೆ 0.7 ಅಂದರೆ ಒಂದು ನೆಗೆಟಿವ್ ಟೆರಿಟರಿನಲ್ಲಿದೆ ಅಂತ ಹೇಳ್ತಾ ಇದೆ, ಯಾಕೆಂದರೆ ಇಲ್ಲೆಲ್ಲ ದೊಡ್ಡ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಿದೆ ಅಂತ. ನೋಡೋಣ ಇದು ಇದೇ ರೀತಿಯಾಗಿ ಒಂದು ಅದರ ಒಂದು ಡಾಮಿನೆನ್ಸ್ನ ಮಾಡೋಕ್ಕೆ ಸಾಧ್ಯ ಆಗುತ್ತಾ, 78,000ನ ಬ್ರೇಕ್ ಮಾಡ್ಸೋಕ್ಕಾಗತ್ತಾ ಸೆನ್ಸೆಕ್ಸ್ ಎಕ್ಸ್ಪೈರಿ ಬರೋಷ್ಟೊತ್ತಿಗೆ ಅನ್ನೋದು ನೋಡೋಣ. ಇನ್ನು ಮಂಗಳವಾರ ನಾಳೆ ನಾಡಿದ್ರ ತನಕ ಟೈಮ್ ಇನ್ನು 2 ದಿನ ಇದೆ, ನೋಡೋಣಂತೆ. ಇವತ್ತು ಟ್ರಂಪ್ ಅವ್ರು ಏನಾದ್ರು ಹೇಳಿಲ್ವಾ ಅಂದರೆ ಮತ್ತೆ ಹೇಳಿದ್ರು ಇದು ಮತ್ತೆ ಲಾಸ್ಟ್ ಚಾನ್ಸು ಇರಾನಿಗೆ ಅಂತ ಹೇಳಿದ್ರು. ಮತ್ತೆ ಕ್ರೂಡ್ ಒಂದ್ಸಲ 90 ತನಕ ಜಂಪ್ ಆಗಿತ್ತು ಇವತ್ತು. ಆ ಥರ ಹೇಳಿದ್ಮೇಲೆ ಮತ್ತೆ ಅದಕ್ಕೆ ಗೊತ್ತಾಗಿದೆ ಇವ್ರದ್ದು ಸ್ಟೇಟ್ಮೆಂಟ್ಗಳು ಹೀಗೆ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಅಂತ. ನೋಡಿ ಇಲ್ಲಿ ಮಧ್ಯದಲ್ಲಿ ಒಂದ್ಸಲ 90 ತನಕ ಜಂಪ್ ಆಗಿ ವಾಪಸ್ ಅಲ್ಲೇ ಆಗ್ತಾ ಇದೆ. ಬಟ್ ಇರಾನು ಸ್ಪಷ್ಟವಾಗಿ ಹೇಳ್ತಾ ಇದೆ ಯಾವುದೇ ಮಾತುಕತೆ ಆಗ್ತಾ ಇಲ್ಲ ಅಮೆರಿಕ ಜೊತೆ, ಏನೂ ನಡೀತಾ ಇಲ್ಲ, ನಮ್ಮದು ಯಾವುದೇ ಒಂದು ಟಾಕ್ಸು ಇಲ್ಲ, ಏನೂ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಇಂಪಾರ್ಟೆಂಟ್ 0.5 ಲೆವೆಲ್ ಅಂತ ಇತ್ತು ಸಪೋರ್ಟ್ ಅಂತ ಇವತ್ತು. ಅದಕ್ಕಿಂತ ಕೆಳಗಡೆ ಒಂದ್ಸಲ ಟೆಸ್ಟ್ ಮಾಡಿದೆ. ಸೊ ಒಂದು ದೊಡ್ಡ ಕ್ಯಾಂಡಲನ್ನು ಮಾಡಿದೆ ಕ್ರೂಡ್ ಇವಾಗ. ಸೊ ಇಲ್ಲಿಂದ ಬೌನ್ಸ್ ಆಗಿ ಮೇಲ್ಗಡೆ ಹೋಗುತ್ತಾ ಅಥವಾ ಇಲ್ಲಿಂದ ಕೆಳಗಡೆ ಬರುತ್ತಾ ಅಂದ್ರ ಮೇಲೆ ಈಗ ಮುಂದಿನ ವಾರಕ್ಕೆ ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಇದು ಅಮೆರಿಕ ಏನು ಮಾಡುತ್ತೆ, ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ. ಇದು ಮೋರ್ ಓವರ್ ಚಾರ್ಟ್ಸ್ ಏನು ಹೇಳುತ್ತೆ ಅನ್ನೋದಕ್ಕಿಂತ ಈಗ ಟ್ರಂಪ್ ಅವ್ರು ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ನಿಂತಿದೆ. ಬಟ್ ನನ್ನ ಕೇಳೋದಾದರೆ ಈಗಲೂ ಕೂಡ ನಾನು ಕ್ರೂಡಲ್ಲಿ ನೆಗೆಟಿವ್ ಅಂತ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಇದು ಮೊನ್ನೆ ಕೂಡ ಹೇಳಿದ್ದೆ ನಿಮಗೆ. ಸೊ ಈ ಯಾವುದೇ ಲೆವೆಲಲ್ಲೂ ಕೂಡ ಬೇಕಾದರೂ ಇವಾಗ ಒಂದು ಬೌನ್ಸ್ ಬಂದರೆ ಅದು ಶಾರ್ಪ್ ಬೌನ್ಸ್ ಆಗಿರುವಂಥ ಸಾಧ್ಯತೆ ಇರುತ್ತೆ. ಸೊ ಕ್ರೂಡು ಸೊ ಇದಕ್ಕಿಂತ ಬಿಟ್ಟು ಕೆಳಗಡೆ ಕ್ಲೋಸಿಂಗ್ ಮಾಡೋಕ್ಕಾದರೆ ಆಗ ನಾವು ನಿಲುವನ್ನು ಬದಲಾಯಿಸ್ಕೋಬೋದು. ಸದ್ಯಕ್ಕೂ ತನಕ ನಾನು ಕ್ರೂಡು ನೆಗೆಟಿವ್ ಆಗುತ್ತೆ ಅಂದರೆ ಇಲ್ಲಿಂದ ಎಲ್ಲ ಸುಖಾಂತ್ಯ ಆಗುತ್ತೆ, ಕೆಳಗಡೆ ಬರುತ್ತೆ ಅನ್ನೋ ಥರ ಸಿಚುವೇಷನಲ್ಲಿ ಅನ್ನಿಸ್ತಾ ಇಲ್ಲ ಯಾವುದು ಕೂಡ. ಹಾಗಾಗಿ ವೆಯ್ಟ್ ಆ್ಯಂಡ್ ವಾಚ್ ಸಿಚುವೇಷನಲ್ಲೇ ಇದೆ, ನೋಡೋಣ ಏನಾಗುತ್ತೆ ಅಂತ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ನೆಗೆಟಿವ್ ಆಗೇ ಇತ್ತು. ಸೆನ್ಸೆಕ್ಸ್ ಕೂಡ ನೆಗೆಟಿವ್ ಆಗಿತ್ತು. ಸ್ಮಾಲ್ ಕ್ಯಾಪ್ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿತ್ತು. ಇಂಡಿಯಾ ವಿಕ್ಸು ಕೂಡ ಇವತ್ತು 2% ಜಾಸ್ತಿಯಾಗಿ 12 ಮೇಲ್ಗಡೆ ಬಂದಿದೆ. ಸೊ ಗೋಲ್ಡ್ ಸಿಲ್ವರ್ ಕೂಡ ಇವತ್ತು ಸ್ವಲ್ಪ ಜಂಪ್ ಆಗಿರೋ ಥರದ್ದು ಕಾಣಿಸ್ತಾ ಇದೆ. ನ್ಯಾಚುರಲ್ ಗ್ಯಾಸು ಜಸ್ಟ್ ನೆನ್ನೆ ಅಷ್ಟೇ ಮಾತಾಡ್ತಿದ್ವಿ, ಒಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗ್ತಾ ಇದೆ ಅಂತ, ಇವತ್ತು ವಾಪಸ್ ರಿವರ್ಸಲ್ ಬಂದಿದೆ. ನೋಡೋಣ ಈ ಲೆವೆಲ್ನ ಯಾವ ರೀತಿ ಮಾಡುತ್ತೆ. 2,650 ಲೆವೆಲು ವೆರಿ ಇಂಪಾರ್ಟೆಂಟ್ ಲೆವೆಲು ನ್ಯಾಚುರಲ್ ಗ್ಯಾಸಲ್ಲಿ ಯಾವ ಥರ ಚೇಂಜ್ ಆಗುತ್ತೆ ಅಂತ. ಅದೇ ರೀತಿಗೆ USD/INR ಅದು 95 96 ಅಲ್ಲೇ ನಡೀತಾನೆ ಇದೆ, ಯಾವುದೇ ವ್ಯತ್ಯಾಸ ಇಲ್ಲ. ಐ ಥಿಂಕ್ ಇವ್ರದ್ರಲ್ಲಿ ಡೇಟಾ ಬಂದಿರುತ್ತೆ, ಒಂದ್ಸಲ ನೋಡ್ಬಿಡೋಣ. ಇವತ್ತು 122 ಸ್ಟಾಕ್ಗಳು ನೆಗೆಟಿವ್. ಮೆಟಲ್ ಇವತ್ತಿನ ಟಾಪ್ ಗೇನರ್ ಇರೋದ್ರಲ್ಲಿ ನೋಡೋದಾದರೆ. ಹಾಗೆಯೇ ರಿಯಲ್ ಎಸ್ಟೇಟ್ ಸೆಕ್ಟರ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ FIDI ಡೇಟಾ, ಒಂದು ನಿಮಿಷ, FIDI ಡೇಟಾ ಅಂತ ನೋಡ್ತಾ ಬರೋದಾದರೆ ಇವತ್ತು FIಗಳು ಇನ್ನೂ ಅಪ್ಡೇಟ್ ಆಗಿಲ್ಲ. ಇನ್ನು 3 ಆಗಸ್ಟಲ್ಲೇ ಇದೆ, 4 ಆಗಸ್ಟಿಂದು ಬಂದಿಲ್ಲ ಡೇಟಾ. ಮೋಸ್ಟ್ಲಿ ಇವತ್ತು FIಗಳು ವಾಪಸ್ ಸೆಲ್ಲಿಂಗ್ ಕಡೆಗೆ ಶಿಫ್ಟ್ ಆಗಿರ್ಬೋದು. ಒಂದಿಷ್ಟು ಕಂಪ್ನಿಗಳ ರಿಸಲ್ಟ್ಸ್ಗಳಿತ್ತು, ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ಭಾರತಿ ಹೆಕ್ಸಾಕಾಮ್ದು Q1 ಪ್ರಾಫಿಟ್ ಬಂದಿದೆ, 23% ಜಂಪ್ ಆಗಿದೆ. ಡೇಟಾ ಯೂಸೇಜು, ಮಾರ್ಜಿನ್ನು ಎಲ್ಲ ಅದು ಚೇಂಜ್ ಆಗಿದೆ ಅಂತ. ಅದು ಒಂದು ಈ ಟೆಲಿಕಮ್ಯುನಿಕೇಷನ್ಲೇ ಒಂದು ಅವ್ರದ್ದು ವಿಂಗ್ ಅಂತ ಹೇಳ್ತಾ ಹೋಗ್ಬೋದು ನೀವು ಭಾರತಿ ಹೆಕ್ಸಾಮು. ಭಾರತಿ ಏರ್ಟೆಲ್ದು ರಿಸಲ್ಟ್ಸ್ ಬಂದಿದೆ, ಅವ್ರು ಇವಾಗ ನಂಬರ್ 1 ಸಬ್ಸ್ಕ್ರೈಬರ್ ಆಗಿದಾರಲ್ವ, ಜಿಯೋನು ಕೂಡ ಹಿಂದಿಕ್ಕಿದ್ದಾರೆ ಅಂತ ಬಂದಿತ್ತು. ಸೊ ಹಾಗಾಗಿ ಅವ್ರದ್ದು ಆವ್ರೇಜ್ ರೆವೆನ್ಯೂ ಪರ್ ಯೂಸರ್ ಎಷ್ಟು ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ಅದು ಕೂಡ ಜಾಸ್ತಿಯಾಗಿ 264 ರೂಪಾಯಿ ಒಬ್ಬ ಯೂಸರಿಂದ ಅವರಿಗೆ ಸಿಗ್ತಾ ಇದೆಯಂತೆ ತಿಂಗಳ. ಸೊ ಅದು ಡೇಟಾ ಕೂಡ ಬಂದಿತ್ತು. ಹಾಗೆಯೇ ನೈಕಾದು Q1 ಪ್ರಾಫಿಟ್ಟು 3 ಪಟ್ಟು ಜಾಸ್ತಿ ಆಗಿದೆ, 80 ಕೋಟಿ ಆಗಿದೆ ಅಂತ ಬಂದಿತ್ತು. ಮಾರ್ಜಿನ್ ಕೂಡ ಇಂಪ್ರೂವ್ ಆಗಿದೆ ಅಂತ ಬಂದಿತ್ತು. ಮ್ಯಾರಿಕೋ ಈ ಪ್ಯಾರಾಚೂಟು ಇದೆಲ್ಲ ಸಫೋಲೋ ಇದೆಲ್ಲ ಯೂಸ್ ಮಾಡ್ತೀವಲ್ಲ ಬ್ರ್ಯಾಂಡು, ಅವ್ರದ್ದು ಕೂಡ ಪ್ರಾಫಿಟ್ಟು 27% ಇಯರ್ ಆನ್ ಇಯರ್ ಜಂಪ್ ಆಗಿದೆ. ಅದೇ ರೀತಿಗೆ ರೆವೆನ್ಯೂ ಕೂಡ 23% ಇಯರ್ ಆನ್ ಇಯರ್ ಜಂಪ್ ಆಗಿದೆ ಅಂತ, ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂತ ಬಂದಿತ್ತು. ಸೊ ಮಾರಿಕೋ ಕಡೆಯಿಂದ. ಹಾಗೆಯೇ ಒಂದಿಷ್ಟು ನೆಗೆಟಿವ್ ಕಂಪ್ನಿ ರಿಸಲ್ಟ್ಸ್ ಕೊಟ್ಟಿರೋ ಕಂಪ್ನಿಗಳು ಕೂಡ ಇದೆ. ನಾಳೆ RBIದು ಪಾಲಿಸಿ ಮೀಟ್ ಇದೆ, ನಿಮ್ಗೆ ಗೊತ್ತಿದೆ. ಸೊ ರೆಪೋ ರೇಟ್ನ ಏನು ಇಡ್ತಾರೆ, ತಟಸ್ಥವಾಗಿ ಇಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ, ನೋಡೋಣಂತೆ. ಮೋರ್ಪೆನ್ ಲ್ಯಾಬ್ಸ್ ಅಲ್ವಾ, ಮೋರ್ಪೆನ್ ಲ್ಯಾಬ್ಸ್ Q1 ರಿಸಲ್ಟ್ಸ್ ಬಂದಿದೆ. ಅವ್ರದ್ದು 20% ಅಪ್ಪರ್ ಸರ್ಕ್ಯೂಟಿಗೆ ಹೋಗಿತ್ತು ಇವತ್ತು. ಸೊ ರೆಕಾರ್ಡ್ ಲೆವೆಲಲ್ಲಿ ಅರ್ನಿಂಗ್ಸ್ ಬಂದಿದೆ, 52 ವೀಕ್ ಹೈಗೆ ಸ್ಟಾಕಿಗೆ ತೊಗೊಂಡೋಗಿದೆ. ಸೊ ಹಾಗಾದರೆ ಕೆಳಗಡೆ ಬಂದಿದ್ದು ಅಂದರೆ ಗ್ರೀವ್ಸ್ ಕಾಟನ್, ನಾನು ನಿಮಗೆ ಹೇಳಿದೆ ಅದರಲ್ಲಿ Q1 ರಿಸಲ್ಟ್ಸ್ ಕಮ್ಮಿ ಬಂದಿತ್ತು ಅಂತೇಳಿ ಆಲ್ಮೋಸ್ಟ್ 15% ಇವತ್ತು ಕೆಳಗಡೆ ಬಂದಿತ್ತು. ಮಾರ್ಜಿನು ಪ್ರೆಷರಲ್ಲಿದೆ ಅಂತ. ಅದೇ ರೀತಿಗೆ ಪಿಡಿಲೈಟ್ ಇಂಡಸ್ಟ್ರಿ, ಫೆವಿಕಾಲು, ಡಾಕ್ಟರ್ ಫಿಕ್ಸಿಟ್ಟು, ಫೆವಿಕಾಲು ಯಾವ್ಯಾವ್ದು ಬರುತ್ತೋ ಅದರದ್ದೆಲ್ಲದ್ರದ್ದು ಕೂಡ ಅವ್ರದ್ದೇ ಅಲ್ವಾ. ಸೊ ಅವ್ರದ್ದು
ಆ, 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 ಒಂದು ಲೋಯೆಸ್ಟ್ ನಂಬರಿಂದ ಸ್ವಲ್ಪ ರಿಕವರ್ ಆಗಿದೆ, ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿ ಬಂದಿದೆ ಅಂತ ಬಂದಿತ್ತು. ಬಟ್ ಏನು ಒಂದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕಿಂತ ಕೂಡ ಚೆನ್ನಾಗಿದೆ ಅಂತಲೇ ಬಂದಿತ್ತು. ಝೈಡಸ್ ವೆಲ್ನೆಸ್ಸಲ್ಲಿ 5% ಸ್ಲಿಪ್ ಆಗಿದೆ ಪ್ರಾಫಿಟ್ ಅಂತ ಬಂದಿದ್ದ ಕಾರಣದಿಂದಾಗಿ ಸ್ಟಾಕು 7% ಇವತ್ತು ಕರೆಕ್ಷನ್ ಆಗಿತ್ತು. ಈ ಥರ ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಇತ್ತು. ಸಿಂಫೋನಿ ಇತ್ತು, ಯು ಪಿ ಎಲ್ ಮೊನ್ನೆ ಬಂದಿತ್ತು, ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಬಂದಿದೆ. ಸುಮಾರು ಕಂಪ್ನಿಗಳ ರಿಸಲ್ಟ್ಸು ಚೆನ್ನಾಗೇ ಬಂದಿದೆ. ಅದನ್ನು ಕೂಡ ನಾವು ಇಲ್ಲಿ ಟ್ರ್ಯಾಕ್ ಮಾಡ್ತಾ ಇದ್ವಿ ಅಲ್ವಾ. ಇಲ್ಲಿ ನಮಗೆ ಇವಾಗ ನೋಡಿ, ಇವತ್ತು ಭಾರತಿ ಏರ್ಟೆಲ್ ಇದೆಲ್ಲ ಮಾತಾಡ್ತೀವಿ. ನಾಳೆ ಕೂಡ 127 ಕಂಪ್ನಿಗಳದ್ದು ರಿಸಲ್ಟ್ಸ್ ಇದೆ. ಐ ಥಿಂಕ್ ನೀವು ಅರ್ನಿಂಗ್ಸಿಗೆ ಹೋದರೆ ಮನಿ ಕಂಟ್ರೋಲಲ್ಲಿ ತೋರಿಸ್ತಾರೆ. ಇದುವರೆಗೂ ಬಂದಿರೋದ್ರಲ್ಲಿ 739 ಕಂಪ್ನಿಗಳು ಪಾಸಿಟಿವ್ ಆಗಿ ಗ್ರೋತ್ನ ಕೊಟ್ಟಿದೆ, 409 ಕಂಪ್ನಿಗಳು ಮಾತ್ರ ನೆಗೆಟಿವ್ ಆಗಿ ಕೊಟ್ಟಿದೆ. ಬಟ್ ಓವರಾಲು ನಿಫ್ಟಿ 50 ಕಂಪ್ನಿಗಳ ಪರ್ಫಾರ್ಮೆನ್ಸ್ ಇತ್ತಲ್ಲ, ಅಂದರೆ ಒಂದು ಕಾಲದಲ್ಲಿ ನಿಫ್ಟಿ 500 ಕಂಪ್ನಿಗಳಿಗೆ ಸಿಂಹಪಾಲು ಪ್ರಾಫಿಟ್ ತಂದು ಕೊಡ್ತಾ ಇದ್ದಿದ್ದೆ ಲಾರ್ಜ್ ಕ್ಯಾಪ್ ಕಂಪ್ನಿಗಳು, ನಿಫ್ಟಿ 50, ನಿಫ್ಟಿ 100 ಕಂಪ್ನಿಗಳು ಅಂತ ಇತ್ತು. ಆ ಶೇರು ಕಮ್ಮಿ ಆಗ್ತಾ ಇದೆ. ಅಂದರೆ ಬರ್ತಾ ಏನಾಗ್ತಾ ಇದೆ, ಮಿಡ್ ಕ್ಯಾಪು ಈ ಸಲ ನೋಡಿ ಅಂತ ಇದುವರೆಗೂ ಅನೌನ್ಸ್ ಮಾಡೋ ರಿಸಲ್ಟ್ಸು ಅಂತ ಚೆನ್ನಾಗಿ ಬಂದಿಲ್ಲ. ಸ್ಮಾಲ್ ಕ್ಯಾಪ್ ಆದರೆ ತುಂಬ ಚೆನ್ನಾಗಿರುವಂಥ ರಿಸಲ್ಟ್ನ ಕೊಟ್ಟಿದೆ. ಹಾಗಾಗಿ ಯಾರಾದರೂ ಸ್ಮಾಲ್ ಕ್ಯಾಪ್ SIPನಲ್ಲಿ ಅಥವಾ ಸ್ಮಾಲ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅಂದರೆ ನಿಮಗೆ ಒಳ್ಳೆ ಟೈಮ್ ಆಗಿರುತ್ತೆ. ಹಾಗಂತ ಹಿಂಗೆ ಇರುತ್ತಾ ಇಲ್ಲ, ಸ್ಮಾಲ್ ಕ್ಯಾಪ್ ಯೂಶಲಿ ರಿಸ್ಕಿ ಸೆಕ್ಟರು. ಬಟ್ ಈಗ ಜಸ್ಟ್ ನೀವು 2025ರಿಂದ 26 ಈ 24 ಈಗ ಒಂದು ಲಾಸ್ಟ್ 2-3 ವರ್ಷದಲ್ಲಿ ನೋಡಿದ್ರೆ ಸ್ಮಾಲ್ ಕ್ಯಾಪ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಂಪೇರ್ ಟು ಲಾರ್ಜ್ ಕ್ಯಾಪ್. ಈ ಸದ್ಯ ಕ್ವಾರ್ಟರು ಏನು ರಿಸಲ್ಟ್ಸ್ ಬಂದಿದೆ ಅದು ಮಿಡ್ ಕ್ಯಾಪ್ದು ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ಬಟ್ ಇನ್ನೂ ಸುಮಾರು ಮಿಡ್ ಕ್ಯಾಪ್ ಕಂಪ್ನಿಗಳ ರಿಸಲ್ಟ್ಸ್ ಬರೋದಿದೆ, ನೋಡಂತೆ. ಸೊ ಮಿಡ್ ಕ್ಯಾಪು ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ. ಲಾರ್ಜ್ ಕ್ಯಾಪ್ದಾದರೂ ಕೂಡ ನೆಟ್ ಪಾಸಿಟಿವ್ ಇದೆ ಅಂತ ಹೇಳ್ಬೋದು. ಬಟ್ ಮಿಡ್ ಕ್ಯಾಪು ಗ್ರಾಸ್ ಪ್ರಾಫಿಟ್ಟು ನೆಗೆಟಿವ್ ಕೂಡ ಇದೆ ಕೆಲವು ಇದುವರೆಗೂ ಬಂದಿರುವಂಥ ಕಂಪ್ನಿಗಳ ರಿಸಲ್ಟ್ಸ್ ನೋಡೋದಾದರೆ. ನೋಡೋಣ ಈ ಪ್ಯಾಟರ್ನ್ಗಳು ಯಾವ ರೀತಿ ಆಗುತ್ತೆ, ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.